ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023-24ನೇ ಸಾಲಿನಲ್ಲಿ ವಿದ್ಯಾರ್ಥಿ ಏನು ಹೇಳ್ತಾ ಇದ್ರು, ಸರ್ ನಮ್ಮದು PMSSY ಹಣ ಬಂದಿದೆ, ಮತ್ತು ಆದರೆ ಏನಪ್ಪ ಅಂದರೆ ಫೀ ಕನ್ಸೆಷನ್ ಹಣ ಬರುತ್ತೋ ಅಥವಾ ಇಲ್ಲೋ, ವಿದ್ಯಾಸಿರಿ ಹಣ ಬರುತ್ತೋ ಅಥವಾ ಇಲ್ಲ ಅಂತ ಕೇಳ್ತಾಯಿದ್ರು. ಹಾಗೆ ವಿದ್ಯಾರ್ಥಿಗಳನ್ನ ಲೈವ್ನಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳ PMSSY ಹಣ ಬಂದಾಗ ನಿಮಗೆ ಫೀ ಕನ್ಸೆಷನ್ ಹಣ ಬರುತ್ತೋ ಅಥವಾ ವಿದ್ಯಾಸಿರಿ ಹಣ ಬರುತ್ತೋ, ಎರಡರಲ್ಲಿ ಯಾವ್ದು ಬರುತ್ತೆ ಅನ್ನೋದು ಕೂಡ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, 1902 ಸಹಾಯವಾಣಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಹೆಲ್ಪ್ಲೈನ್ ನಂಬರ್ಗೆ ನಾವು ವಿದ್ಯಾರ್ಥಿಗಳ ಪರವಾಗಿ ಫೋನ್ ಮಾಡಿ ಕೇಳಿದಾಗ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳಿಗೆ PMSSY ಹಣ ಬಂದಿದೆ, ಇನ್ನೂ ಫೀ ಕನ್ಸೆಷನ್ ಅಮೌಂಟ್ ಜಮಾ ಆಗಿಲ್ಲ, ಮತ್ತು ಅದ್ರ ಜೊತೆಗೆ ವಿದ್ಯಾಸಿರಿ ಹಣ ಕೂಡ ಜಮಾ ಆಗಿಲ್ಲ. ಹಾಗಾದರೆ ಅಮೌಂಟ್ ಬರುತ್ತೋ ಅಥವಾ ಇಲ್ಲ ಅಂತ ಕೂಡ ಅವರಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಕ್ಲಿಯರಾಗಿ ಹೇಳಿದರೆ ಏನಪ್ಪ ಅಂದರೆ ವಿದ್ಯಾಸಿರಿ ಹಣ ಬರುತ್ತೆ, ಬಟ್ ಆದರೆ ಫೀ ಕನ್ಸೆಷನ್ ಹಣ ಬರಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ತಿಳಿಸಿದ್ದಾರೆ. ಕಾರಣ ಏನಪ್ಪ ಅಂದರೆ PMSSY ಹಣ ಏನು ಬಂದಿದೆಯಲ್ಲ, ಆ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣ ಕೂಡ ಫೀ ಕನ್ಸೆಷನ್ ಅಮೌಂಟ್ನ ರಿಲೀಸ್ ಮಾಡೋಲ್ಲ. ಬಟ್ ಆದರೆ ಏನಪ್ಪ ಅಂದರೆ ವಿದ್ಯಾಸಿರಿ ಹಣ ಅಂದರೆ ಏನು, ಅವರು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ನಂತರ ಅವರು ಹಾಸ್ಟೆಲ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಅವ್ರಿಗೆ ಯಾವುದೇ ಹಾಸ್ಟೆಲ್ ಅಲಾಟ್ಮೆಂಟ್ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಏನಂದರೆ ಕ್ಲಿಯರ್ ಆಗಿರ್ತಕ್ಕಂಥ ವಿದ್ಯಾಸಿರಿ ಹಣವನ್ನು ಅರ್ಜಿ ಹಾಕಿ ಸಬ್ಮಿಟ್ ಮಾಡಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ವೀಕಲ್ಲಿ ಕೂಡ ರಿಲೀಸ್ ಮಾಡಿ ಕೊಡ್ತೀವಿ ಅಂತ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ. ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಅದನ್ನು ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ವಿದ್ಯಾರ್ಥಿ ಕೂಡ ಏನಂದರೆ PMSSY ಹಣ ಬಂದಿಲ್ಲ, ಬಟ್ ಆದರೆ ಫೀ ಕನ್ಸೆಷನ್ ಹಣ ಬಂದಿದೆ. 13/2/2024 ಇವರು ವಿದ್ಯಾರ್ಥಿ ಕೂಡ ಸ್ಟೇಟಸ್ನ ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇವ್ರಿಗೆ ಏನಪ್ಪ ಅಂದರೆ ಫಸ್ಟ್ ಲೆವೆಲ್ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು CM ರೈತ ವಿದ್ಯಾನಿಧಿ ಜವಳಿ ಮತ್ತು ಕೈಮಗ್ಗ ಇಲಾಖೆ ವತಿಯಿಂದ 2 ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಂತ ಬಂದಿದೆ. ಬಟ್ ಅದರ CM ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಹಣನ ನಿಂದಿರಿಸಿರೋದ್ರಿಂದ ಸೊ ಹಾಗಾಗಿ ಆ ಹಣ ಅವ್ರಿಗೆ ಬರೋದು ಇಲ್ಲ, ಮತ್ತು ಅದ್ರ ಜೊತೆಗೆ ಆ ಹಣ ಬಂದು ಕೂಡ ಇಲ್ಲ. ಅದನ್ನು ಸೆಕೆಂಡ್ ಲೆವೆಲ್ನಲ್ಲಿ ಕೂಡ ತೋರಿಸ್ಕೊಡ್ತೀನಿ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫೀ ರಿಯಂಬರ್ಸ್ಮೆಂಟ್ ಹಣ ಅಂತ ಇವ್ರಿಗೆ ನೋಡಿ ₹4,060 ಮತ್ತು ಅದರ ಜೊತೆಗೆ ಸ್ಕಾಲರ್ಶಿಪ್ ವೇವರ್ಸ್ ಚಿಲ್ಡ್ರನ್ CM ರೈತ ವಿದ್ಯಾನಿಧಿ ಅಂತೇಳಿ ₹2,500 ಹಣ ಕೂಡ ಇವರಿಗೆ ಮೆನ್ಷನ್ ಆಗಿದೆ. ಬಟ್ ಅದರ ಥರ್ಡ್ ಲೆವೆಲ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನೋಡಿ ಫ್ರೆಂಡ್ಸ್, ಇವರಿಗೆ PMSSY ಹಣ ಜಮಾ ಆಗಿಲ್ಲ, ಅದ್ರ ಬದಲಾಗಿ ಫೀ ಕನ್ಸೆಷನ್ ಅಮೌಂಟ್ ಅಂತ ಏನಿದೆ ಅಲ್ಲ, ₹4,060 ಮಾತ್ರ ಇವ್ರ ಅಕೌಂಟಿಗೆ ಕೂಡ ಜಮಾ ಆಗಿದೆ. ಜಮಾ ಆಗಿ ಫೋರ್ತ್ ಲೆವೆಲ್ನಲ್ಲಿ ಕೂಡ ಪೋಸ್ಟ್ DBT ಆಗಿದೆ, ಮತ್ತು ಅದ್ರ ಜೊತೆಗೆ ಪೇಮೆಂಟ್ ರಿಸೀವ್ಡ್ ರೆಸ್ಪಾನ್ಸ್ ಕೂಡ ಮೆನ್ಷನ್ ಆಗಿದೆ. ಅಮೌಂಟ್ ಕೂಡ ಅವ್ರ ಅಕೌಂಟಿಗೆ ಕೂಡ ಜಮಾ ಆಗಿದೆ. ನೋಡಿ ಫ್ರೆಂಡ್ಸ್, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಮೇಂಟೆನೆನ್ಸ್ ಫೀ ಅಥವಾ ಫೀ ಕನ್ಸೆಷನ್ ಅಮೌಂಟ್ ಅಂತ ಏನಾಗಿದೆ ಅದು ಸಕ್ಸಸ್ ಪೇಡ್ ಆಗಿದೆ, ₹4,060 ಬಂದಿದೆ. ಬಟ್ ಅದು ಯಾವುದೇ ಕಾರಣ ಕೂಡ ಇವರಿಗೆ PMSSY ಹಣ ಕೂಡ ಇವರಿಗೆ ಬಂದಿಲ್ಲ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ವೇಟ್ ಮಾಡ್ತಿದ್ರು ಅವ್ರಿಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸೊ ಬಟ್ ಆದರೆ ವಿದ್ಯಾಸಿರಿ ಹಣ ಮಾತ್ರ ಇವರಿಗೆ ಖಂಡಿತ ಕೂಡ ಬರುತ್ತೆ, ಇವರು ಎಲಿಜಿಬಲ್ ಇದ್ದರೆ. ಇಲ್ಲಾಂದರೆ ವಿದ್ಯಾಸಿರಿ ಹಣ ಬರೋದಿಲ್ಲ, ಅದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮತ್ತು ಆದರೆ ನಿಮಗೆ ಖಂಡಿತ ಕೂಡ ಏನಂದರೆ ನೀವು ವಿದ್ಯಾಸಿರಿಗೆ ಎಲಿಜಿಬಲ್ ಇದ್ದು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಹಾಸ್ಟೆಲ್ ಅಲಾಟ್ಮೆಂಟ್ ಆಗದೆ ನಿಮಗೇನಾದರೂ ಕ್ಲಿಯರಾಗಿ ಹಾಸ್ಟೆಲ್ ಅಲಾಟ್ಮೆಂಟ್ ಆಗದೆ ನಿಮಗೆ ವೇಟ್ ಮಾಡ್ತಾ ಇದ್ದೀನಿ ಅಂಥ ಒಂದು ವಿದ್ಯಾರ್ಥಿಗಳು ಅಪ್ರೂವ್ಡ್ ಆಸ್ ಎಲಿಜಿಬಲ್ ಆಗಿರ್ತದೆ. ಅಂಥ ಒಂದು ವಿದ್ಯಾರ್ಥಿಗಳಿಗೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ವಿದ್ಯಾಸಿರಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಬಂದಿದೆ. ಸೊ ಇದು ಇವತ್ತು ತಾನೇ ಬಂದಿರತಕ್ಕಂಥ ಒಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಇದನ್ನು ಕೇಳ್ತಾ ಇದ್ದರು, ಹಾಗಾಗಿ ಅವರಿಗೋಸ್ಕರ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ನಿಮಗೆ ಬೇರೆ ಏನಾದರೂ ಡೌಟ್ಸ್ಗಳಿದ್ದರೆ ಮತ್ತು ನಿಮಗೂ PMSSY ಹಣ ಬಂದಿದೆ, ಫೀ ಕನ್ಸೆಷನ್ ಅಮೌಂಟ್ ಎರಡೂ ಬಂದಿದೆ ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಎರಡೂ ಬರೋದಿಲ್ಲ ಅಂತ ನಾನು 90% ಆಗಿ ಹೇಳ್ತಾ ಇದ್ದೀನಿ. ಸೊ ಬಂದಿದ್ದರೆ ಯಾರಾದರೂ ವಿದ್ಯಾರ್ಥಿಗಳು ಇದ್ದರೆ ತಪ್ಪದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡಿ ಫ್ರೆಂಡ್ಸ್. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಹಾಗಾಗಿ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.